ಇವತ್ತಿನ ಒಂದು ವಿಡಿಯೋದಲ್ಲಿ NMDC ಲಿಮಿಟೆಡ್ ಈ ಒಂದು ಷೇರಿನ ಅನಲೈಸ್ ಮಾಡೋಣ. ಮೊದಲು ಫಂಡಮೆಂಟಲಿ ನೋಡೋದಾದ್ರೆ ಇದರ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 75,000 ಕೋಟಿಗಳಿದೆ. ಇದು ಆಲ್ ಟೈಮ್ ಹೈ 571ಕ್ಕೆ ಹೋಗಿ ಬಂದಿದೆ. ಹಾಗೂ ಮನಿ ಕಂಟ್ರೋಲ್ ಪ್ರಕಾರ ಇದು ಶಾರ್ಟ್ ಟರ್ಮ್ ಅಲ್ಲಿ 290 ವರೆಗೂ ಹೋಗುತ್ತೆ. ಹಾಗೂ ಇದರ ಇನ್ಕಮ್ ಸ್ಟೇಟ್ಮೆಂಟ್ ನೋಡೋದಾದ್ರೆ ನೋಡಿ, ಸೇಲ್ಸು 11,000 ಕೋಟಿ 15,000 ಕೋಟಿ ಇತ್ತು. 2022 25,000 ಕೋಟಿ ಆಯಿತು. ನಂತರ ಮತ್ತೆ 17,000 ಕೋಟಿ ಬಂದಿದೆ. ನೆಟ್ ಪ್ರಾಫಿಟ್ ನೋಡೋದಾದರೆ 6,000 ಕೋಟಿ 9,000 ಕೋಟಿ ಇತ್ತು, 5,000 ಕೋಟಿಗೆ ಬಂದಿದೆ. 2024ರದ ರಿಸಲ್ಟ್ ಹೇಗಿರುತ್ತೆ ಅನ್ನೋದು ಇದನ್ನು ನೋಡಬೇಕಾಗತ್ತೆ. ಆದರೆ ಶಾರ್ಟ್ ಟರ್ಮಲ್ಲಿ 290 ಅಥವಾ 300 ಟಾರ್ಗೆಟ್ ಹೋಗೋಕ್ಕೆ ಏನೂ ತೊಂದರೆ ಇಲ್ಲ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ 60% ಪ್ರೊಮೋಟರ್ಸ್ ಹೋಲ್ಡಿಂಗ್ ಇದೆ. ಇನ್ನು FI ನೋಡೋದಾದರೆ ಡಿಸೆಂಬರಲ್ಲಿ 9% ಇತ್ತು, ಅರೌಂಡ್ 10%. ಅದು ಅರೌಂಡ್ 12.5% ಜಾಸ್ತಿ ಆಗಿದೆ. ಈಗ 12.6% FI ಹೋಲ್ಡಿಂಗ್ ಇದೆ. ತುಂಬಾ ಚೆನ್ನಾಗಿದೆ. ಆದರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸು ಇದರಲ್ಲಿ ಕಡಿಮೆ ಆಗಿದ್ದಾರೆ. 17% ಇದ್ದಿದ್ದು 14% ಬಂದಿದೆ. ಅಂದರೆ FI ಹೋಲ್ಡಿಂಗ್ ಜಾಸ್ತಿ ಆಗಿದೆ. ಓಕೆ, ನಾವು ಈಗ ಟೆಕ್ನಿಕಲಿ ನೋಡೋದಾದರೆ ಇದಕ್ಕೆ ನಾನು ಮೂವಿಂಗ್ ಅವರೇಜ್ ಹಾಸ್ಕೊತೀನಿ. ಮೂವಿಂಗ್ ಅವರೇಜಸ್ ಮಲ್ಟಿಪಲ್ ಇಲ್ಲಿ ನೋಡಿ, ಒಂದು ಶೇರು ಇಲ್ಲಿ ಮೂವಿಂಗ್ ಅವರೇಜಸ್ ಎಲ್ಲ ಕ್ರಾಸ್ ಓವರ್ ಆಗಿದೆ. ಯಾವುದಾದ್ರಿಂದ ಇಲ್ಲಿ ನೋಡಿ 14, 21, 35, 50, 100, 200 ಇದು ಬಂದ್ಬಿಟ್ಟು 200 ಮೂವಿಂಗ್ ಅವರೇಜ್ ಲಾಸ್ಟ್ ಒನ್ ಇರೋದು. ಇದು ಯಾವಾಗ ಇಲ್ಲಿ ಕ್ರಾಸ್ ಓವರ್ ಮಾಡುತ್ತೆ ಲಾಂಗ್ ಟರ್ಮಲ್ಲಿ ಬೈಯಿಂಗ್ ಬಂತು ಅಂತ ನಾವು ತಿಳ್ಕೊಬೇಕು. ಇದು ಇಲ್ಲಿ ಯಾವಾಗ ಕ್ರಾಸ್ ಓವರ್ ಆಗುತ್ತೆ ನೋಡಿ, ಇಲ್ಲಿಂದ ಒಂದು ಬೈಯಿಂಗ್ ಬಂತು. ಇಲ್ಲಿ ತುಂಬ ಚೆನ್ನಾಗಿ ಇಲ್ಲಿಂದ ಅರೌಂಡ್ 120ಇಂದ 243, 250ವರೆಗೂ ಹೋಗಿ ಬಂದಿದೆ. 250 ಹೈಯೆಸ್ಟ್ 252. ಈ 252ನ ರೀಸೆಂಟಾಗಿ ನೋಡಿ ಈ 252ನ ಬ್ರೇಕ್ ಮಾಡಿದೆ. ಮತ್ತೆ ನೆಕ್ಸ್ಟ್ ಮಾರನೇ ದಿನನೇ ಅಂದರೆ 26ನೇ ತಾರೀಕು 257ಗೆ 59ವರೆಗೂ ಹೈಯೆಸ್ಟ್ ಹೋಗಿದೆ. 257 ಹೋಲ್ಡ್ ಮಾಡಿದೆ. ಇದು ಅಬೌಟ್ 252 ಇದ್ದರೆ ಹೋಲ್ಡ್ ಮಾಡಿದ್ರೆ ಫರ್ದರ್ ಮೂವ್ ಆಗುತ್ತೆ ಅಂತ ಲೆಕ್ಕ. ಆದರೆ ಇದು 250 ಹೋಲ್ಡ್ ಮಾಡಿ 257ಗೆ ಕ್ಲೋಸ್ ಆಗಿದೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ 290 ಆರಾಮ್ಸೆ ಹೋಗುತ್ತೆ. ಆದರೂ ಇದರದೊಂದು ಸ್ಟಾಪ್ ಲಾಸ್ ನೋಡೋದಾದರೆ ನೀವು ಈ ಕ್ಯಾಂಡಲ್ನ ಸ್ಟಾಪ್ ಲಾಸ್ ಆಗಿ ನೋಡ್ಕೊಬೋದು. ಅಂದರೆ 230ನ ಈ ರೇಂಜಲ್ಲಿ ಅದು ಮೂವ್ ಆಗ್ತಾ ಇತ್ತು. ಬ್ರೇಕ್ ಮಾಡಿ 252 ಯಾವಾಗ ಬ್ರೇಕ್ ಮಾಡಿತ್ತು ಅಲ್ಲಿಂದ ಇದು ಲಾಂಗ್ ಶಾರ್ಟ್ ಟರ್ಮಲ್ಲಿ ಅಪ್ ಆಗುತ್ತೆ ಅಂತ. ಇನ್ನು ನಾವು ಬೋಲಿಂಗರ್ ಬ್ಯಾಂಡ್ ನೋಡೋದಾದರೆ ನೋಡಿ, ಬೋಲಿಂಗರ್ ಬ್ಯಾಂಡಲ್ಲಿ ಇದು 20 ಮೂವಿಂಗ್ ಅವರೇಜು. ನೋಡಿ, ಬೋಲಿಂಗರ್ ಬ್ಯಾಂಡಲ್ಲಿ ನೋಡಿ ಇಲ್ಲೇ ಫಸ್ಟ್ ಬೈ ಇಲ್ಲೇ ತೋರಿಸಿದೆ. ಫಸ್ಟ್ ಬೈ ಸಿಗ್ನಲ್ ಈ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಯಾವಾಗ ಬ್ರೇಕ್ ಮಾಡ್ತು ಇಲ್ಲಿ ಫಸ್ಟ್ ಬೈಯಿಂಗ್ ಬಂತು ಅಂತ ತಿಳ್ಕೊಬೇಕು. ನಂತರ ಇದು ಅಪ್ಪರ್ ಬ್ಯಾಂಡ್ ಇದೆಯಲ್ಲ, ಅಪ್ಪರ್ ಬ್ಯಾಂಡಲ್ಲೇ ಟಚ್ ಆಗ್ತಾ ಇದೆ. ಯಾವಾಗ ಎಲ್ಲಿವರೆಗೂ ಅಪ್ಪರ್ ಬ್ಯಾಂಡ್ ಟಚ್ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಇದು ಅಪ್ ಟ್ರೆಂಡಲ್ಲೇ ಇರುತ್ತೆ ಅಂತ. ಓಕೆ,
ಬೋಲಿಂಗರ್ ಬ್ಯಾಂಡ್ ಅಲ್ಲಿ ಕೂಡ ಇದು ಅಪ್ ಟ್ರೆಂಡ್ ಇದೆ ಅಂತ ಆಯ್ತು. ಓಕೆ, ಮತ್ತೆ ಮೂವಿಂಗ್ ಅವರೇಜಸ್ ನೋಡಿ, ಇದು ಎಲ್ಲ ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ಮಾಡಿ ಅದ್ ಪ್ರೈಸು ಈಗ ಮಾರ್ಕೆಟ್ ಪ್ರೈಸ್ ಏನಿದೆ ಎಲ್ಲ ಮೂವಿಂಗ್ ಅವರೇಜಸ್ ಕ್ರಾಸ್ ಓವರ್ ಮಾಡಿದೆ. ಎಲ್ಲ ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ಮಾಡಿದೆ ಅಂದ್ರೆ ಇದು ಅಪ್ ಟ್ರೆಂಡ್ ಅಲ್ಲೇ ಇದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಬ್ರೇಕ್ಔಟ್ ಆಫ್ 252. ನೋಡಿ 252 ಬ್ರೇಕ್ಔಟ್ ಮಾಡಿದ್ರಿಂದ ಇದು 290 ವರೆಗೂ ಹೋಗೋ ಸಾಧ್ಯತೆ ತುಂಬ ಇದೆ. ಹಾಗೂ ಇದ್ರ ಜೊತೆಗೆ ನಾನು ಇನ್ನೊಂದು ಬೈಯಿಂಗ್ ಹೇಳ್ತೀನಿ. ಯಾವ ಶೇರ್ ಅಂದರೆ IRFC. ಇದು ಮೂವಿಂಗ್ ಅವರೇಜಸ್ ಸಿಗ್ನಲ್ ತುಂಬ ಚೆನ್ನಾಗಿದೆ. ನೋಡಿ, ಈ ಲೆವೆಲ್ ಬ್ರೇಕ್ಔಟ್ ಮಾಡಬೇಕಾಯ್ತು ಅರೌಂಡ್ 151. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಹಾಗಾಗಿ ನಾನು ಬ್ರೀಫಾಗಿ ಹೇಳ್ತೀನಿ ಅಷ್ಟೇ. ಇದು ಮೂವಿಂಗ್ ಅವರೇಜಸ್ ತುಂಬ ಚೆನ್ನಾಗಿದೆ ಸಿಗ್ನಲ್ಲು, ಹಾಗಾಗಿ ಇದನ್ನ 157 ಇಂದ 162 ರೇಂಜ್ ಒಳಗೆ ಬೈ ಮಾಡೋರು ಮಾಡ್ಬೋದು. ಈಗಲೂ ಕೂಡ ಅವಕಾಶ ಇದೆ. ಬೈಯಿಂಗ್ 155 to 162 ಈ ರೇಂಜಲ್ಲಿ ಬೈ ಮಾಡಿದ್ರೆ ಟಾರ್ಗೆಟ್ 180 to 900, 190, 200. ನಮ್ಮೆಲ್ಲ ಟಾರ್ಗೆಟ್ 180 ಹಾಗೂ ನಂತರದ ಟಾರ್ಗೆಟ್ 190, 200ವರೆಗೂ ಹೋಗೋ ಸಾಧ್ಯತೆ ಇದೆ. ಈ ಶೇರ್ ಕೂಡ ತುಂಬ ಚೆನ್ನಾಗಿದೆ, ಬೈ ಮಾಡಿ ಹೋಲ್ಡ್ ಮಾಡಿ. ಹಾಗೂ ಈ ವಿಡಿಯೋನ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿದ್ದವರು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ವಾಟ್ಸಪ್ ಲಿಂಕ್ ಇದೆ, ಗ್ರೂಪಿಗೆ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು.